ನಮಸ್ಕಾರ ಎಲ್ಲರಿಗೂ. ಬನ್ನಿ, ಈ ಒಂದು ಚಿಕ್ಕ ಮಕ್ಕಳಿಗೆ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ಸಮ್ಟೈಮ್ಸ್ ಬರ್ರಿ ಅದು ಇದು ಎಲ್ಲ ಸೇಮ್ ತಿಂದು ಮಕ್ಕಳಿಗೂ ಬೇಜಾರಾಗಿರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ ಅವಕ್ಕೂ ಖುಷಿ ಆಗುತ್ತೆ ಅಲ್ವಾ. ಸೊ ಮಾಡೋಣ ಬನ್ನಿ, ನೋಡ್ಕೊಂಬರೋಣ. ನಾನು ಇದರಲ್ಲಿ ಶೇಂಗಾ, ಆಮೇಲೆ ಹೆಸರುಬೇಳೆ, ಆಮೇಲೆ ಅಕ್ಕಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ ಇವು ನಾಲ್ಕನ್ನು ಸೇರಿ ಚೆನ್ನಾಗಿ ತೊಳೆದ್ಬಿಟ್ಟು 3-4 ಸರಿ ತೊಳೆದಿದ್ದೀನಿ. ತೊಳ್ಕೊಂಡು ಅದ್ರ ಜೊತೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ ಸಾಕಾಗ್ತದೆ ಇಷ್ಟಕ್ಕೆ. ಜಸ್ಟ್ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಆಮೇಲೆ ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ನೋಡಿ, ಸೊ ಈ ಥರ ಏನಾದರೂ ಸ್ಪೆಷಲ್ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತದಲ್ಲ ಆವಾಗವಾಗ. ಸೊ ಒಂದು 4 to 5 ವಿಸಲ್ ಬರಬೇಕು. ಅದ್ರ ಜೊತೆಗೆ ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ, ಇದು ಕರಿಮೆಣಸಿನ ಪೌಡರ್, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಅದಾದಮೇಲೆ ಈರುಳ್ಳಿ, ಒಂದು ಚಿಕ್ಕದಾಗಿ ತೊಗೊಂಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಟೇಸ್ಟ್ ಬರಲಿ ಅಂತ, ಆಮೇಲೆ ಕರಿಬೇವು, ಇಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಬನ್ನಿ, ನಮ್ಮದು ಕುಕ್ಕರ್ ರೆಡಿಯಾಗಿದೆ, ನೋಡೋಣ. ಸೊ ಅದೆಲ್ಲ ಮೆತ್ತಗಾಗಿದೆ ನೋಡಿ, ಮೆತ್ತಗಾಗಿದ್ರೆ ಇನ್ನೊಂಚೂರು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಬಂದುಬಿಟ್ಟು ತುಪ್ಪ ಬಿಸಿ ಆದಮೇಲೆ ಒಂಚೂರು ಸಾಸಿವೆ ಹಾಕ್ಕೋಬೇಕು. ನನ್ನ ಮಗಳು ಏನಾದರೂ ಬಾಯಾಗಿ ಬಂದರೆ ತಿನ್ನಲ್ಲ ರೀ. ಸೊ ಹಾಗಾಗಿ ಏನಾದರೂ ಹಾಕಬೇಕಾದ್ರೆ ನೋಡಿ ಹಾಕ್ತೀನಿ ನಾನು. ಅದಾದಮೇಲೆ ಬೆಳ್ಳುಳ್ಳಿ ಚಿಕ್ಕ ತೊಗೊಂಡಿದ್ದಲ್ಲ, ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ತುಪ್ಪದಲ್ಲಿ. ಹಸಿ ಶುಂಠಿ ಆಮೇಲೆ ಹಾಕ್ಕೋತಾ ಇದ್ದೀನಿ, ಬಿಕಾಸ್ ಹಸಿ ಶುಂಠಿ ಎಲ್ಲ ಅದು ತುಪ್ಪ ಹೀರ್ಕೊಂಡ್ಬಿಡುತ್ತಲ್ಲ. ಸೊ ಹಾಗಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ. ಇದು ಹೆಲ್ದಿ ಫುಡ್, ಯಾಕಂದರೆ ಇದ್ರೊಳಗೆ ಏನು ಎಣ್ಣೆ ಬಳಸಿಲ್ಲ ಬೇರೇನು. ಸೊ ಹಾಗಾಗಿ ಜಾಸ್ತಿ ತುಪ್ಪನೂ ಬಳಸಿಲ್ಲ. ತುಪ್ಪ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ಪೌಡ್ರ್, ನಿಮ್ಮ ಮನೇಲಿ ಯಾವ ಮಸಾಲ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಸ್ವಲ್ಪ ಟೇಸ್ಟಿ ಬರಲಿ ಅಂತ. ಅದಾದಮೇಲೆ ಅದ್ರ ಜೊತೆಗೆ ನಾನು ಕಿಚಡಿ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಕುಕ್ಕರ್ದು ಅದೆಲ್ಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಉಪ್ಪು ಹಾಕ್ಕೊಂಡಿಲ್ಲ. ಸೊ ಮೆಣಸಿನ ಪೌಡ್ರ್ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಕಲಕಿ ಸ್ವಲ್ಪ ಕುದಿಬೇಕದು. ನೋಡಿ ಕಿಚಡಿ ಹೇಗಿದೆ ಅಂತ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸ್ವಲ್ಪ ಲಾಸ್ಟಿಗೆ ನಿಂಬೆಹಣ್ಣು ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಹೇಗಿದೆ ಅಂತ ನಮ್ಮ ಕಿಚಡಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇದೇ ಥರ ರೆಸಿಪೀಸ್ ಬೇಕು ಅಂದರೆ ಕೇಳಿ, ನಾವು ಮತ್ತೆ ಮಾಡಿ ತೋರಿಸ್ತೀನಿ ನಾನೇನೇನು ಮಾಡ್ತೀನಿ ಮನೆಯಲ್ಲಿ ಅಂತೇಳಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿದ್ರಲ್ಲ ನಮ್ಮ ಕಿಚಡಿ ಹೇಗಿತ್ತು ಅಂತ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.